ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ RRB ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ 22,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. RRB ಗ್ರೂಪ್ ಡಿ ಪೋಸ್ಟ್ ಆಗಿರುತ್ತೆ. ಸೊ ಈ ಒಂದು ಪೋಸ್ಟ್ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಯಾವತ್ತು ಲಾಸ್ಟ್ ಡೇಟು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಾಗೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಸೊ ನೋಡೋದಾದ್ರೆ RRB ಗ್ರೂಪ್ ಡಿ ಪೋಸ್ಟ್ ಕರೆದಿರುವಂತದ್ದು 2026 ಕರೆದಿದ್ದಾರೆ ಸ್ನೇಹಿತರೆ. 22,000ಕ್ಕಿಂತ ಪೋಸ್ಟ್ ಕರೆದಿದ್ದಾರೆ. 10th ITI ಮಾಡ್ಕೊಂಡಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನು, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನ್ ಸ್ಯಾಲರಿ ಇರ್ಬೋದು, ಎಲ್ಲದೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಬಂದು 20 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಜಾಬ್ ನ ಹುಡುಕ್ತಾ ಇದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಇದು ತುಂಬಾ ಉಪಯೋಗಕಾರಿಯಾಗಿರುತ್ತೆ. 10th ಮತ್ತು ITI ಆಗಿರೋಂಥವ್ರಿಗೆ ಸೊ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಗ್ರೂಪ್ ಡಿ ಪೋಸ್ಟ್ ಆಗಿರುತ್ತೆ. 22,000 ಪೋಸ್ಟ್ಗಳು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿದ್ದಾರೆ. ಸೊ ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ 20 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಯಾವ್ದಾವ್ದು ವೇಕೆನ್ಸಿ ಡೀಟೇಲ್ಸ್ ಅಂತ ಹೇಳೋದಾದ್ರೆ, ಸೊ ಟ್ರ್ಯಾಕ್ ಮೇಂಟೈನರ್ ಅಂತ ಹೇಳ್ಬಿಟ್ಟು ಪೋಸ್ಟ್ 11,000 ವೇಕೆನ್ಸಿಗಳು ಕರೆದಿದ್ದಾರೆ. ಪಾಯಿಂಟ್ಸ್ ಮ್ಯಾನ್ ಅಂತ ಹೇಳ್ಬಿಟ್ಟು 5,000, ಅಸಿಸ್ಟೆಂಟ್ ಬ್ರಿಡ್ಜ್ಗೆ 600, ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ 600, ಅಸಿಸ್ಟೆಂಟ್ PWay 300, ಅಸಿಸ್ಟೆಂಟ್ TRD 800, ಲೋಕೋ ಶೆಡ್ ಎಲೆಕ್ಟ್ರಿಕಲ್ 200, ಆಪರೇಷನ್ಸ್ 500. ಇದೆಲ್ಲ ಪೋಸ್ಟ್ಗಳನ್ನ ನಾನು ಹೇಳ್ತಾ ಇರೋದು. ಓಕೆನಾ. ಸೊ ಎಷ್ಟು ಪೋಸ್ಟ್ಗಳು ಬಿಟ್ಟಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಸೊ ಅಸಿಸ್ಟೆಂಟ್ C&W 1000, ಅಸಿಸ್ಟೆಂಟ್ SNT 1500, ಅಸಿಸ್ಟೆಂಟ್ TL&AC 50. ಸೊ ಟೋಟಲ್ 22,000 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದೆಲ್ಲ ಏನೇನು ಪೋಸ್ಟ್ಗಳು, ಯಾವ ರೀತಿ ಕೆಲಸ ಇರುತ್ತೆ, ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಆಗಿರಬೇಕು, ITI ಆಗಿರಬೇಕು ಸ್ನೇಹಿತರೆ. ಸೊ ನಮ್ಮ ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 33 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC/STಗೆ 5 ವರ್ಷ ಕೊಟ್ಟಿದ್ದಾರೆ, OBCಗೆ 3 ವರ್ಷ ಇದೆ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷದವರೆಗೂ ಇದೆ ಸ್ನೇಹಿತರೆ. ಎಕನಾಮಿಕ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಆಸ್ ಪರ್ ರೂಲ್ ಅಂದ್ರೆ ಅವ್ರ ಸರ್ವಿಸ್ ಪ್ಲಸ್ 3 ಇಯರ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ಸ್ಯಾಲರಿ ನೋಡೋದಾದ್ರೆ ಬೇಸಿಕ್ ಪೇ ಬಂದು ನಿಮಗೆ 18,000 ರೂಪಾಯಿ ಇರುತ್ತೆ, ಪ್ಲಸ್ DA, HRA, TA, ಮೆಡಿಕಲ್ ಬೆನಿಫಿಟ್ಸ್, ಪೆನ್ಷನ್ ಇದಿಷ್ಟು ಇರುತ್ತೆ. ಟೋಟಲ್ ನಿಮ್ ಕೈಗೆ ಸಿಗೋದು 22ರಿಂದ 25,000 ರೂಪಾಯಿವರೆಗೂ ನಿಮಗೆ ಕೈಗೆ ಸಿಗುತ್ತೆ ಸ್ನೇಹಿತರೆ. ಗೌರ್ಮೆಂಟ್ ಕೆಲಸ ಜೊತೆಗೆ ಇದೆಲ್ಲ ಎಕ್ಸ್ಟ್ರಾ ಕೂಡ ಇರುತ್ತೆ. ಓಕೆನಾ. ಸೊ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೋಡೋದಾದ್ರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಕಂಪ್ಲೀಟ್ ಆದ ನಂತರ ನಿಮಗೆ ಮೆರಿಟ್ ಮತ್ತು ಫಸ್ಟ್ ಪೋಸ್ಟ್ ಮುಖಾಂತರ ಪ್ರಿಫರೆನ್ಸ್ಗೆ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಗ್ರೂಪ್ ಡಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ 25 ಕ್ವಶನ್ಸ್ ಬಂದು ಮ್ಯಾಥಮೆಟಿಕ್ಸ್ ಇದೆ, 30 ಕ್ವಶನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, 25 ಕ್ವಶನ್ ಜನರಲ್ ಸೈನ್ಸ್ ಇದೆ, 20 ಕ್ವಶನ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇದೆ. ಸೊ ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇದೆ ಸ್ನೇಹಿತರೆ. ಟೈಮ್ ಬಂದು 90 ನಿಮಿಷದವರೆಗೂ ಟೈಮ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಏನಿದೆ ಅಂತ ಹೇಳಿದ್ರೆ 1/3 ಮಾರ್ಕಿಂಗ್ ಇದೆ ಸ್ನೇಹಿತರೆ. 1/3 ಅಂತ ಹೇಳಿದ್ರೆ ನಿಮ್ಗೆ 3 ಕ್ವಶನ್ ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ 3 ಕ್ವಶನ್ ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ, ಆ ರೀತಿ. ಸೊ 100 ಕ್ವಶನ್ಸ್ 100 ಮಾರ್ಕ್ಸ್ ಇದೆ. ಸೊ ನೋಡ್ಕೊಂಡು ಟಿಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನು ಅಂತ ಹೇಳಿದ್ರೆ, ಮೇಲ್ ಕ್ಯಾಂಡಿಡೇಟ್ಸ್ಗೆ 35 kg ಲಿಫ್ಟ್ ಮಾಡಿ 100 ಮೀಟರ್ಸ್ನ 2 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ರನ್ನಿಂಗು 1 ಕಿಲೋಮೀಟರ್ನ 4 ನಿಮಿಷ 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಫಿಮೇಲ್ಗೆ 20 kg ಕ್ಯಾರಿ ಮಾಡಬೇಕು ಮತ್ತು 100 ಮೀಟರ್ನ 2 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಇದೆ. ಮತ್ತು 1 ಕಿಲೋಮೀಟರ್ನ 5 ನಿಮಿಷ 40 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದೆಲ್ಲ ಈಸಿ ಆಗಿದೆ, ಡೈರೆಕ್ಟ್ ಆಗಿ ನೀವು ಕ್ಲಿಯರ್ ಮಾಡಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಡೀಟೇಲ್ಡ್ ನೋಟಿಫಿಕೇಶನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಡೀಟೇಲ್ಡ್ ನೋಟಿಫಿಕೇಶನ್ ಬಿಟ್ಟಾಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಬಂದು ನಿಮಗೆ ಒಂದು ಡ್ರಾಫ್ಟ್ ನೋಟಿಫಿಕೇಶನ್, ಶಾರ್ಟ್ ನೋಟಿಫಿಕೇಶನ್ ಅಂತ ಹೇಳ್ತಾರಲ್ಲ ಅದು. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ.
ಸೊ ಇದರಲ್ಲಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಇದರಲ್ಲಿ ಈಗಾಗಲೇ ಹೇಳಿದಾಗೆ 22,000 ವೇಕೆನ್ಸಿಗಳಿದಾವೆ ಅಂತ ಹೇಳ್ಬಿಟ್ಟು ಇಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆನಾ. ಸೊ 18,000 ರೂಪಾಯಿ ಇನಿಷಿಯಲ್ ಪೇ ಅಂತ ಇದೆ. ಅದ ನಂತರ ಯಾವ್ಯಾವ ರೀಜನ್ಗೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ ಸ್ನೇಹಿತರೆ. ಸೊ SWR ಕರ್ನಾಟಕ ರೀಜನ್ ಏನು ಬೆಂಗಳೂರು ರೀಜನ್ ಇದೆ ಅದಕ್ಕೂ ಕೂಡ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ. ಓಕೆನಾ. ಸೊ ಡೈರೆಕ್ಟ್ ಆಗಿ ನೀವು ಅಪ್ಲೈ ಆನ್ಲೈನ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬಂದು ಡೈರೆಕ್ಟ್ ಆಗಿ ನೀವು ಸೊ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸೊ ಡೈರೆಕ್ಟ್ ಆಗಿ ಕ್ರಿಯೇಟ್ ಕೊಟ್ಟು ಇಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಜಾಬ್ ನ ನೀವು ತಗೋಬೇಕು ಅಂತ ಹೇಳಿದ್ರೆ ಈಗಲೇ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನೋಟಿಫಿಕೇಶನ್ ಈ ಒಂದು ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದಾಗುತ್ತೆ. ಗವರ್ಮೆಂಟ್ ಇಂಡಿಯಾ ಕರೆದಂತದ್ದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೋಡ್ ಮಾಡಿಸುತ್ತೆ. ಸೊ ಈಗ ಹೇಳಿದಾಗೆ ಇದ್ರದ್ದು ಲಾಸ್ಟ್ ಡೇಟ್ ಬಂದು ನಿಮಗೆ